ಹಾಯ್ ಹಲೋ ಫ್ರೆಂಡ್ಸ್, ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಒಂದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಒಂದು ಹಳೆ ಕಾಲದ ಒಂದು ಬಾವಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಈ ಒಂದು ಬಾವಿ ಮೂಲಕನೇ ನಾವು ಸುಮಾರು ಒಂದು 2 ಎಕರೆ ತೋಟಕ್ಕೆ ನೀರಾವರಿ ಸೌಲಭ್ಯವನ್ನು ಮಾಡ್ತಾ ಇದ್ವಿ. ಸೊ ಈಗ ಅದರ ಒಂದು ನೀರನ್ನು ಹೆಚ್ಚಾಗಿ ಬಳಸ್ತಾ ಇಲ್ಲ, ಯಾಕಂತಂದರೆ ಸಪ್ರೇಟಾಗಿ ಒಂದು ಬೋರ್ ಹೊಡಿಸಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ನಮ್ಮ ತೋಟ. ಈ ಒಂದು ತೋಟದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಒಂದು 2 ಎಕರೆ ಅಷ್ಟು ಇರುವಂಥದ್ದು. ಇದಕ್ಕೆ ಒಂದು 4 ವರ್ಷದ ಹಿಂದೆ ಇದೇ ಬಾವಿ ಮೂಲಕ ನಾವು ನೀರನ್ನು ಹಾರಿಸ್ತಾ ಇದ್ವಿ. ಸೊ ಈಗ ಅದು ಬಂದುಬಿಟ್ಟು ಕೇವಲ ಒಂದು ಸ್ವಲ್ಪ ಒಂದು 250-300 ಗಿಡಕ್ಕಷ್ಟೇ ಇಲ್ಲಿ ನಾವು ನೀರನ್ನು ಇಲ್ಲಿ ಹಾರಿಸ್ತಾ ಇರುವಂಥದ್ದು. ನೋಡ್ಬೋದು ಇಲ್ಲಿ ಇದೇ ಬಾವಿ, ಇದು ಸುಮಾರು ಒಂದು 15 ಅಡಿ ಆಳ ಇರುವಂಥದ್ದು. ಹಾಗೆ ಒಂದು ಸುತ್ತಳತೆ ಒಂದು 10 ಅಡಿ ಇರ್ಬೋದು, ಐ ಥಿಂಕ್. ನೋಡ್ಬೋದು ನೀವು ಇದರಲ್ಲಿ ಎಷ್ಟು ಹೊಡೆದ್ರೂ ಕೂಡ ನೀರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಸುಮಾರು ಒಂದು 3ರಿಂದ 4 ಗಂಟೆಗಳ ಕಾಲ ಸತತವಾಗಿ ಕಂಟಿನ್ಯೂ ಆಗಿ ನೀರನ್ನು ಹೊಡಿತಾ ಇರ್ಬೋದು. ಸೊ ತುಂಬ ಚೆನ್ನಾಗೇ ಜಲ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಇದು ಯಾಕೆ 15 ಅಡಿ ಅಷ್ಟೇ ತೆಗೆದಿದ್ದೀವಿ ಅಂತ ಹೇಳೋದಾದರೆ, ಇದು ಅದ್ರ ಮುಂದೆ ತೆಗಿಯೋಕೆ ಆಗ್ತಾ ಇರಲಿಲ್ಲ, ಯಾಕಂತಂದರೆ ಕೆಳಗಡೆಗೆ ಜೇಡಿ ಮಣ್ಣು ಇತ್ತು. ಸೊ ನೀರು ಕೂಡ ತುಂಬಾ ರಭಸವಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಕೇವಲ ಒಂದು 15 ಅಡಿಗೆ ಸ್ಟಾಪ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ಈಗೇನಕ್ಕಂದರೆ ಕುಡಿಯೋಕ್ಕೆ ಮಾತ್ರ ಈ ಒಂದು ನೀರನ್ನು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದರೆ, ಎಷ್ಟು ಚೆನ್ನಾಗಿದೆ ನೋಡಿ ವಾಟರೆಲ್ಲ. ಸೊ ಇದಕ್ಕೆ 2 ಮೋಟ್ರನ್ನ ಹಾಕಿದ್ದೀವಿ, 2 HP. ಸೊ ಇದು ಒಂದು 250 ಗಿಡಕ್ಕೆ ನೀರನ್ನು ನಾವು ಇಲ್ಲಿ ಹಾರಿಸ್ತಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲೇ ಇದಕ್ಕೆ. ಹಾಗೆ ಕುಡಿಯೋ ನೀರಿಗೆ ಹೆಚ್ಚಾಗಿ ಈ ಒಂದು ನೀರನ್ನು ಯೂಸ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಇದಕ್ಕೆ ಕಲ್ಲು ಕಟ್ಟಿದ್ದೀವಿ ನೋಡಿ. 4 ವರ್ಷದ ಹಿಂದೆ ಇದನ್ನು ಕುಡಿಯೋಕ್ಕೆ ಮತ್ತು ಈ ತೋಟಕ್ಕೆ ಯೂಸ್ ಮಾಡ್ತಾಯಿದ್ವಿ. ಎಷ್ಟು ಹೊಡೆದ್ರೂ ಕೂಡ ಮತ್ತೆ ಅದೇ ಪ್ರಮಾಣದಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಏನು ಮಾರ್ಜಿನ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಬಂದು ಈ ನಿಲ್ಲುವಂಥದ್ದು. ಬೇಸಿಗೆಲೂ ಕೂಡ ಇದೇ ಥರ ಇನ್ನೂ ಒಂದು 2 ತಿಂಗಳು ಬಿಟ್ಟರೂ ಇದೇ ಥರ ನೀರು ಇರುವಂಥದ್ದು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಈಗ ಕೆಲವೊಂದೊಂದು ಮಧ್ಯದಲ್ಲಿ ಸಸಿ ಹಾಕಿರುವಂಥದ್ದನ್ನು ನೋಡ್ತಾ ಇರ್ಬೋದು ಅಡಿಕೆ ತೋಟದಲ್ಲಿ. ಸೊ ನೀವು ಈ ಅಡಿಕೆ ತೋಟವನ್ನು ಕೃಷಿ ಯಾವ ರೀತಿ ಮಾಡ್ತಾಯಿದ್ರಿ ಅಂದರೆ ನೋಡಿ, ಈ ರೀತಿ ನಾವು ಮಾಡ್ತಾಯಿದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು, ಕೇವಲ 1 ವರ್ಷದ ಗಿಡ ಅಂತಲೇ ಹೇಳ್ಬೋದು. ಜಸ್ಟ್ ಈಗ ನಟ್ಟಿರೋದಷ್ಟೇ ಇದು ನೋಡಿ. 1 ವರ್ಷ ಆಗಿದೆ ಟೋಟಲ್ಲು. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹೀಗೆ ಎಲ್ಲಿ ಗಿಡಗಳು ಹೋಗಿದ್ದಾವೆ, ಹಾಳಾಗಿದ್ದಾವೆ, ಅಲ್ಲಿ ಈ ಗಿಡಗಳನ್ನು ನಾವು ನಟ್ಟಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಈ ರೀತಿ ನಾವು ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಇದಕ್ಕೆ ಯಾವ ರೀತಿ ನೀರಾವರಿ ವ್ಯವಸ್ಥೆ ಮಾಡಿದ್ದೀವಿ ಅಂತಂದರೆ, ಈ ರೀತಿ ನೀರಿನ ಒಂದು ಬಟನ್ ಸಿಗುತ್ತೆ ಈ ಥರ. ಇದು ಬಂದುಬಿಟ್ಟು ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುವಂಥದ್ದನ್ನು ನೋಡ್ಬೋದು. ತುಂಬ ಚೆನ್ನಾಗಿರುವಂಥದ್ದು ಇದು ನೋಡ್ತಿದ್ದಾರಲ್ಲ, ಈ ಟೈಪ್ಸ್ ಇರುತ್ತೆ. ಇದು ಬಂದುಬಿಟ್ಟು ಸುತ್ತಲೂ ಅಡಿಕೆ ಮರದ ಸುತ್ತಲೂ ಕೂಡ ಇದು ಒಂದು ಸ್ಪ್ರಿಂಕ್ಲರ್ಗೆ ಹೇಗೆ ಹಾರುತ್ತೆ ಅದೇ ರೀತಿ ಇಲ್ಲಿ ಹಾರ್ತಾ ಇರುತ್ತೆ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಾವು ಯಾಲಕ್ಕಿನೂ ಕೂಡ ಹಾಕಿದ್ದೀವಿ. ನೋಡ್ತಾ ಇದ್ದೀರಾ, ಈ ರೀತಿ ನಾವು ಇದಕ್ಕೆ ಡ್ರಿಪ್ಪನ್ನು ತೆಗೆದುಬಿಟ್ಟು ಈ ಒಂದು ಬಟನನ್ನು ಹಾಕಿರುವಂಥದ್ದನ್ನು ನೋಡ್ಬೋದು. ಈ ರೀತಿ ಅದೇ ಡ್ರಿಪ್ ಹೋಲಿಗೆ ಈ ಒಂದು ಬಟನನ್ನು ಹಾಕಿರುವಂಥದ್ದು. ಸೊ ಇದೇ ರೀತಿ ಎಲ್ಲವಕ್ಕೂ ಕೂಡ ಹಾಗೆ ಮಾಡಿದ್ದೀವಿ. ಈ ತೋಟಕ್ಕೆ ಹೆಚ್ಚೇನು ನೀರು ಅವಶ್ಯಕತೆ ಇಲ್ಲ, ಯಾಕಂತಂದರೆ ಇದು ಆಲ್ರೆಡಿ ಇದರಲ್ಲಿ ನೀರು ಹೆಚ್ಚಾಗಿ ಇರುವಂಥದ್ದು, ಹದ ಇರುವಂಥದ್ದನ್ನು ನೋಡ್ಬೋದು. ಸೊ ಇದಕ್ಕೆ ವಾರಕ್ಕೆ 1 ಸರಿ ಮಾತ್ರ ನಾವು ಇಲ್ಲಿ ನೀರು ಬಿಡ್ತಾ ಇರ್ತೀವಿ. ನೋಡ್ತಾ ಇರ್ಬೋದು ಇಲ್ಲಿ. ಹೀಗೆ ನೋಡಿ, ಕೆಲವೊಂದೊಂದು ಮಧ್ಯ ಮರ ಏನಾದರೂ ಹಾಳಾಗಿ ಏನಾದರೂ ರೋಗ ಬಂದು ಸತ್ತೋಗಿರ್ತವೆ. ಸೊ ಆಗ ನಾವೇನು ಮಾಡ್ತೀವಿ ನೋಡಿ, ಈ ರೀತಿ ಗಿಡವನ್ನು ನಾಟಿ ಮಾಡಿರ್ತೀವಿ. ಸೊ ಎಲ್ಲದಕ್ಕೂ ಕೂಡ, ಪ್ರತಿಯೊಂದಕ್ಕೂ ಕೂಡ ನೋಡಿ ಈ ರೀತಿ ಬಟನನ್ನು ಹಾಕಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು 1 ವರ್ಷದ ಗಿಡ. ಈಗ ನೋಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಾವು ಇಲ್ಲಿ ಒಂದು ಕಾಳುಮೆಣಸಿನ ಗಿಡ ಬಳ್ಳಿ ಸಮೇತ ಇಲ್ಲಿ ಹಚ್ಚಿರುವಂಥದ್ದು. ಸೊ ಹೀಗೆ ನೋಡಿ, ಏಲಕ್ಕಿ ಯಾವ ರೀತಿ ಹಾಕಿದ್ದೀವಿ ನೋಡಿ, ಈ ರೀತಿ. ಇದು ಈಗ ಈ ಸರಿ ನಟ್ಟಿರೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದೂ ಕೂಡ ಈ ರೀತಿ ನಾವು ಮಾಡಿರುವಂಥದ್ದು. ಇದು ನೋಡಿ ಕಾಳುಮೆಣಸಿನ ಬಳ್ಳಿ, ಈ ರೀತಿ ಮಿಶ್ರ ಬೇಸಾಯವನ್ನು ಇಲ್ಲಿ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಎಲೆ ಬಳ್ಳಿ. ಸಾಮಾನ್ಯವಾಗಿ ರೈತರು ಅಂದಮೇಲೆ ಎಲೆಡಿಕೆ ಹಾಕ್ತಾರೆ. ಸೊ ಅವರು ಸಂತೆಯಲ್ಲಿ ಏನು ಕೊಂಡ್ಕೊಂಡು ಬರೋದು ಅಷ್ಟೇ ಅಲ್ಲದೆ ಇವ್ರ ಮನೆಯಲ್ಲೂ ಕೂಡ ಈ ರೀತಿ ಬೆಳ್ಕೊಬೋದು ನೀವು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೂಡ ಈ ಸರಿ ಹಚ್ಚಿರೋದು ಬಳ್ಳಿ ಇದು ಈಗ ಗ್ರೋ ಆಗ್ತಾಯಿದೆ. ನೋಡ್ತಾ ಇರ್ಬೋದು.
ಈ ರೀತಿ ನಾವು ಡ್ರಿಪ್ ವ್ಯವಸ್ಥೆ ಹಾಗೆ ಎಲ್ಲವನ್ನು ಮಾಡಿದ್ದೀವಿ. ಸೊ ಈಗ ಇದಕ್ಕೆ ಬೋರ್ ನೀರು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದಕ್ಕೆ ಈ ಬಾವಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಬಾವಿ ನೀರನ್ನು ನಾವು ಈಗ ಈ ತೋಟಕ್ಕೆ ಯೂಸ್ ಮಾಡ್ತಾ ಇಲ್ಲ. ಇದು ಏನಿದ್ರು ಇವಾಗ ಕುಡಿಯೋಕ್ಕೆ, ಹಾಗೆ ಒಂದು 200 ಗಿಡಕ್ಕೆ, ಅಲ್ಲಿ ಮೇಲೆ ಕಾಣಿಸುವಂಥ ಈ ಗಿಡಕ್ಕೆ ನಾವು ಮಾತ್ರ ಈಗ ನೀರನ್ನು ಸಪ್ಲೈ ಮಾಡ್ತಾಯಿದ್ದೀವಿ ಇದ್ರ ಮೂಲಕ. ಸೊ ಇಲ್ಲಿ ನೋಡ್ತಿದ್ದೀರಾ, ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಇಲ್ಲಿ ಅಡಿಕೆ ಗಿಡವನ್ನು ನಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಮಳೆಗಾಲದಲ್ಲಿ ಈ ಒಂದು ಚಾನಲಲ್ಲಿ ನೀರು ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಚಾನಲನ್ನು ಇಲ್ಲಿ ಮಾಡಿದ್ದೀವಿ. ಸೊ ಅದರ ನಂತರ ಇಲ್ಲಿ ಪಕ್ಕದಲ್ಲೇ ಬಾವಿ ಇರುವಂಥದ್ದು ನೋಡ್ತಿದ್ದೀರಾ. ಸುಮಾರು ಒಂದು 4-5 ವರ್ಷದ ಹಿಂದೆ ಅಂತರ್ಜಲ ತುಂಬ ಚೆನ್ನಾಗಿ ಇತ್ತು. ಸೊ ಹಾಗಾಗಿ ಬಾವಿಯನ್ನೇ ಹೆಚ್ಚಾಗಿ ನಾವು ಯೂಸ್ ಮಾಡ್ತಿದ್ದೀವಿ. ಯಾರೂ ಕೂಡ ಇಲ್ಲಿ ನಮ್ಮೂರಲ್ಲಿ ಅಷ್ಟಾಗಿ ಬೋರನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಈಗೆಲ್ಲ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಮನೆಯಲ್ಲೂ ಕೂಡ ಬೋರ್ ಇರುವಂಥದ್ದನ್ನು ನೋಡ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿ ನಾವು ಅಡಿಕೆ ತೋಟದ ಸಾಲುಗಳನ್ನು ಹಾಕಿದ್ವಿ 9x9 ಅಡಿ ಸುತ್ತಳತೆಯಲ್ಲಿ. ಸೊ ಈ ರೀತಿ ಯಾಕೆ ಹಾಕ್ತೀವಿ ಅಂತಂದರೆ, ಯಾವುದಾದ್ರು ಟ್ಯಾಕ್ಟ್ರುಗಳೆಲ್ಲ ಒಳಗಡೆ ಬಂದು ಉದಿ ಹಾಕೋದಿರ್ಬೋದು, ಯಾವುದೇ ಮಣ್ಣು ಹಾಕೋದಿರ್ಬೋದು, ಇದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಆಳುಗಳು ಸಿಗೋದು ತುಂಬ ಕಷ್ಟ. ಹಾಗಾಗಿ ಎಲ್ಲವನ್ನು ಟ್ಯಾಕ್ಟರ್ ಮೂಲಕನೇ ಮಾಡಬೇಕಾಗಿರೋದ್ರಿಂದ ನೋಡ್ತಾ ಇದ್ದೀರಾ. ಇದು ನೋಡಿ, ಇದು ಬಂದ್ಬಿಟ್ಟು 2 ವರ್ಷದ ಗಿಡ ಹೇಗಿದ್ದಾವೆ ನೋಡಿ, 2 ವರ್ಷದ ಗಿಡ. ಸೊ ನೋಡ್ತಾ ಇರ್ಬೋದು. ಸೊ ಇದ್ರ ಜೊತೆಗೆ ನಾವು ಮಧ್ಯೆ ಏನು ಮಾಡಿದ್ದೀವಿ ಅಂತಂದರೆ, ಸುಮಾರು ಒಂದು 150-200 ಕಬ್ಬಿನ ಬೀಜವನ್ನು ನಟ್ಟಿದ್ದೀವಿ. ಸೊ ಅದನ್ನು ಈಗ ಇನ್ನೊಂದು 15 ಡೇಸ್ ಕಟ್ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಹಾಕಿರೋ ತೋಟ ಇದು. ಅದಾದ ನಂತರ ಇದು ಒಂದು 2 ಇಯರ್ ಆಯಿತು ಈ ಸಸಿ ತೋಟವನ್ನು ಹಾಕಿರುವಂಥದ್ದು. ಇದು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಕೊನೆ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನೀರನ್ನು ಒಂದು ಫಿಕ್ಸ್ ಡೇಟಿಗೆ ಮಾಡಬೇಕು. ಒಂದು ವಾರಕ್ಕೆ ಬಿಟ್ಟರೆ ಒಂದು ವಾರಕ್ಕೆ ಬಿಡಬೇಕು, ಅಥವಾ ಒಂದು 4 ದಿವಸಕ್ಕೆ ಬಿಟ್ಟರೆ 4 ದಿವಸ ನಂತರನೇ ಬಿಡಬೇಕಾಗತ್ತೆ. ನೀರಿದೆ ಅಂತ ಪ್ರತಿದಿನ ಬಿಟ್ಟರೆ ಅಡಿಕೆ ಮರಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ನೀವು ಕೂಡ ಈ ರೀತಿ ಒಂದು ಅಡಿಕೆ ತೋಟದ ಕೃಷಿ ಮಾಡಿ ಯಾವ ರೀತಿ ಮಾಡ್ಬೋದು ನೋಡಿ, ತುಂಬ ಚೆನ್ನಾಗಿ ಇರುವಂಥದ್ದು. ನೋಡಿ ಯಾವ ರೀತಿ ಬಂದಿದೆ, ಎಲ್ಲವೂ ಕೂಡ ಈ ರೀತಿ ಕೃಷಿ ಮಾಡಿರುವಂಥದ್ದು ನೋಡಿ. 9x9 ಅಡಿ ಸುತ್ತಳತೆ. ಓಕೆ ಸ್ನೇಹಿತರೆ, ಮತ್ತೊಂದು ಕೃಷಿ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.